ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕೃಷ್ಣರಾಜಸಾಗರ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಹಿನ್ನೆಲೆ ಕನ್ನಂಬಾಡಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಜಿಲ್ಲಾಧಿಕಾರಿ. ಸೂಕ್ತ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ. ಭಾನುವಾರ ಕೆಆರ್ಪೇಟೆಯಲ್ಲಿ ಎಚ್ಡಿ ಕುಮಾರಸ್ವಾಮಿಗೆ ಅಭಿನಂದನೆ. ಶಾಸಕ ಎಚ್ಡಿ ಮಂಜು ನೇತೃತ್ವದಲ್ಲಿ ಅದ್ದೂರಿ ಕಾರ್ಯಕ್ರಮ ಆಯೋಜನೆ. 40,000 ಮಂದಿ ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆ. ಮಂಡ್ಯದಲ್ಲಿ ಗಾಳಿಪಟ ಹಾರಾಟ ಸ್ಪರ್ಧೆ. ವಿವಿಧ ಚಿತ್ತಾರದ ಗಾಳಿಪಟ ಹಾರಿಸಿ ಸಂಭ್ರಮಿಸಿದ ಚಿಣ್ಣರು. ವಿವಿಧ ಸಂಘಟನೆಗಳ ಕಾರ್ಯಕ್ಕೆ ಗಣ್ಯರ ಮೆಚ್ಚುಗೆ. 20 ವರ್ಷಗಳಿಂದ ಶಾಪಗ್ರಸ್ತವಾದ ಕೂಡಲಕುಪ್ಪೆ ಗ್ರಾಮ. ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ಗ್ರಾಮಸ್ಥರು ರಸ್ತೆಯಲ್ಲಿ ನಾಟಿ ಮಾಡಿ ಪ್ರತಿಭಟನೆ. ಡಾಕ್ಟರ್ ಸುಭಾಷ್ ಪಾಳೇಕರ್ ಜನ್ಮದಿನದ ಪ್ರಯುಕ್ತ ರೈತರಿಗೆ ಸಸಿ ವಿತರಣೆ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯರಿಂದ ಚಾಲನೆ. ಜಿಲ್ಲೆಯಲ್ಲಿ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಲು ದಿನೇಶ್ ಗೂಳಿಗೌಡ ಸಲಹೆ. ಕೆಆರ್ಎಸ್ ಡ್ಯಾಂನಿಂದ ನದಿಗೆ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಕೆಆರ್ಎಸ್ ಜಲಾಶಯ ಸೇರಿದಂತೆ ಶ್ರೀರಂಗಪಟ್ಟಣದ ವಿವಿಧ ಪ್ರವಾಸಿ ತಾಣಗಳಿಗೆ ತೆರಳಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದರು. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಡ್ಯಾಂನಿಂದ ನದಿಗೆ ನೀರು ಬಿಡುಗಡೆಗೊಂಡ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಕೆಆರ್ಎಸ್ಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಕೆಆರ್ಎಸ್ಗೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಶೀಘ್ರದಲ್ಲೇ ಕೆಆರ್ಎಸ್ ಭರ್ತಿಯಾಗುವ ಸೂಚನೆ ಹಿನ್ನೆಲೆಯಲ್ಲಿ ನೀರನ್ನು ಕೂಡ ಹೊರಬಿಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ್ ಅವರು ಖುದ್ದು ಭೇಟಿ ನೀಡಿ ವಾಸ್ತವ ಸ್ಥಿತಿಯನ್ನು ಪರಿಶೀಲಿಸಿದರು. ಜೊತೆಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು. ಡ್ಯಾಮ್ನ ನೀರಿನ ಸಂಗ್ರಹ, ಬರುತ್ತಿರುವ ನೀರಿನ ಪ್ರಮಾಣ, ಹೊರಬಿಡಲಾಗುತ್ತಿರುವ ನೀರಿನ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಜೊತೆಗೆ ಡ್ಯಾಮ್ ಕೆಳಗಿನ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಂಡರು. ಪ್ರವಾಹ ಪರಿಸ್ಥಿತಿ ಬಗ್ಗೆ ದೂರುಗಳಿದ್ದಲ್ಲಿ ಹೆಲ್ಪ್ಲೈನ್ ಮೂಲಕ ಸಂಪರ್ಕಿಸುವಂತೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನ್ವೀರ್ ಆಸಿಫ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಹಾಜರಿದ್ದರು. ನಾಗಮಂಗಲ ಪಟ್ಟಣದಲ್ಲಿ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿರವರು ಅಧಿಕಾರಿಗಳ ಸಭೆ ನಡೆಸಿ ಸಲಹೆ ಸೂಚನೆಗಳನ್ನು ನೀಡಿದರು. ನಾಗಮಂಗಲ ಪಟ್ಟಣದಲ್ಲಿ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿರವರು ಅಧಿಕಾರಿಗಳ ಸಭೆ ನಡೆಸಿ ಸಲಹೆ ಸೂಚನೆಗಳನ್ನು ನೀಡಿದರು. ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವವರ ಬಗ್ಗೆ ಮಾತನಾಡಿ, ಸಾಕಷ್ಟು ವರ್ಷದಿಂದ ಕೆಲವು ಸಮುದಾಯದವರು ಅರಣ್ಯವನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಅಂತಹವರನ್ನ ಒಕ್ಕಲೆಬ್ಬಿಸುವುದು ಬೇಡ ಎಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಂದರು. ಅರಣ್ಯ ಇಲಾಖೆಯಲ್ಲಿ ನಾವೊಂದು ಸರ್ಕಾರ ಭಾಳಷ್ಟು ಜನಕ್ಕೆ ತೊಂದರೆನೂ ಆಗಿದೆ. ಭಾಳಷ್ಟು ಜನ ಫಾರೆಸ್ಟ್ ಲ್ಯಾಂಡನ್ನು ಎದುರೋಚಿದೆ. ಆದರೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು DC ಕಾನ್ಫರೆನ್ಸಲ್ಲಿ, DCCO ಕಾನ್ಫರೆನ್ಸಲ್ಲಿ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರು ಫಾರೆಸ್ಟ್ ಲ್ಯಾಂಡನ್ನು ಈಗ ಎನ್ಕ್ರೋಚ್ ಮಾಡಲಿಕ್ಕೆ ಹೋಗ್ತಾರೆ ಅವ್ರಿಗೆ ಅವಕಾಶ ಕೊಡೋದು ಸೂಕ್ತ ಅಲ್ಲ. ಯಾರು ಆಲ್ರೆಡಿ ಭಾಳ ವರ್ಷದಿಂದ ಪೊಸಿಷನಲ್ಲಿದ್ದಾರೆ ಅವರಿಗೆ ದಾಖಲೆ ಪ್ರಕಾರ ಅವರು ಫಾರೆಸ್ಟ್ ಅಂತಿದ್ರೆ ಭಾಳ ವರ್ಷದಿಂದ ಅವ್ರ ಪೊಸಿಷನ್ ಇರೋದ್ರಿಂದ ಅವ್ರಿಗೆ ಯಾರಿಗೂ ತೊಂದರೆ ಕೊಡೋದು ಬೇಡ. ನಾವೊಂದು ಅಸೆಂಬ್ಲಿನಲ್ಲಿ ರೆಗ್ಯುಲೇಷನ್ ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಕಳಿಸೋಣ. ಅವರು ಏನು ತೀರ್ಮಾನ ಮಾಡ್ತಾರೆ ಒಂದು ಕಡೆ, ಬಟ್ ಅಲ್ಲಿವರೆಗೆ ನಾವು ಯಾರಿಗೂ ಒಕ್ಕಲೆಬ್ಬಿಸೋದು ಬೇಡ ಅಂತೇಳಿ ಮೊನ್ನೆ ಮುಖ್ಯಮಂತ್ರಿಗಳು ಎಲ್ಲ DC ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಮತ್ತು ಫಾರೆಸ್ಟ್ ಇಲಾಖೆಗೆ ಇದ್ರ ಬಗ್ಗೆ ಒಂದು ಕಾನೂನನ್ನ ಮಾಡಿ ದೆಹಲಿ ಕಳಿಸೋದಕ್ಕೂ ಒಂದು ತೀರ್ಮಾನವನ್ನು, ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ನನ್ನ ಇಲಾಖೆಯಲ್ಲಿ, ನನ್ನ ಜಿಲ್ಲೆಯಲ್ಲಿ, ಅಂದರೆ ನನ್ನ ತಾಲೂಕು ಮತ್ತು ನಮ್ಮ ಜಿಲ್ಲೆಯಲ್ಲಿ DC ಅವ್ರಿಗೆ ಮತ್ತು ಎಲ್ಲ ಫಾರೆಸ್ಟ್ನವ್ರಿಗೆ ಯಾರು ಈಗ ಯಾವುದೋ ಒಂದು ಮೊನ್ನೆ ಒಂದು ಬೆಳೆ ಬಂತು, ಮೊನ್ನೆ 2 ಬೆಳೆ ಗಿಡ ಅವರೇ ಹಾಕಿದ್ದಾರೆ ಫಾರೆಸ್ಟ್. ಕಟಾವು ಮಾಡಿದ ತಕ್ಷಣ ಯಾರೋ ಒಬ್ಬರು ಎಂಟ್ರಿ ಹಾಕೊಂಡಿದ್ದೀವಿ. ಸೊ ಆ ಥರ ಅವಕಾಶ ನಮ್ಮ ಜನರು ಮಾಡೋಕ್ಕೆ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಯಾರು ನಿಜವಾದ ಪೊಸಿಷನ್ ಇದ್ದಾರೆ, ಕಾನೂನಿನಲ್ಲಿ ಇದೆಲ್ಲ ತೊಡಗಿದೆ, ಅಂಥವ್ರಿಗೆ ಸರಿಪಡಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿ. ಫಾರೆಸ್ಟ್ ಆ್ಯಕ್ಟ್ ಒಂದು ಸ್ವಲ್ಪ ಕಠಿಣ ಅಂತ ಎಲ್ಲರೂ ಗೊತ್ತಿದೆ, ಆದರೂ ರೈತರಿಗೆ ನಾವು ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನು ನೋಡಬೇಕು. ಸರ್, ಈಗ ಫಾರೆಸ್ಟ್ ಲ್ಯಾಂಡ್ ಏನಾಗಿದೆ, ಭಾಳ ಫಾರೆಸ್ಟ್ ಲ್ಯಾಂಡ್ಗಳು ಅವರ ಅಧಿಕೃತ ದಾಖಲೆಗಳಿಲ್ಲ ಅರಣ್ಯ ಇಲಾಖೆಯವರಿಗೆ, ಬಟ್ ಅವ್ರು ಪೊಸಿಷನಲ್ಲಿದ್ದಾರೆ. ಹಾಗಾಗಿ ರೈತರು ಏನು ಮಾಡ್ತಾರೆ, ದಾಖಲೆ ಇಲ್ಲ ಅನ್ನೋ ಕಾರಣಕ್ಕೆ ರೈತರುಗಳು ಹೋಗಿ ಅದನ್ನು ಅಕ್ರಮ ಉಳುಮೆ ಮಾಡ್ತಿದ್ದಾರೆ.
ಅದೇ ಇದೇನಾಗುತ್ತೆ, ಫಾರೆಸ್ಟ್ ಆ್ಯಕ್ಟನ್ನು ಬದಲಾವಣೆ ಮಾಡೋದಕ್ಕೆ ರಿಲ್ಯಾಕ್ಸ್ ಮಾಡಲಿಕ್ಕೆ ಇದು ಕೇಂದ್ರ ಸರ್ಕಾರ ಮಾಡಿದೆ. ನಾವೇನಿದ್ರು ರೆಕಮೆಂಡ್ ಮಾಡ್ಬೋದು. ಆದರೂ ಸಹ ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ 20 ದಿನ ಒಂದು ವಯೋಮಿತಿಯ ಮಾಡೋಣ ಅಂತೇಳಿ ಮನೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಕಳೆದ ಸರ್ಕಾರದ ಅವಧಿನಲ್ಲಿ ಮಂಜೂರಾಗಬೇಕಲ್ವಾ? ಅವೆಲ್ಲ ಸ್ವಲ್ಪ ಅಕ್ರಮವಾಗಿ ಅಕ್ರಮ ಆಗಿದೆ ಅನ್ನೋದು ಪೂರ್ವಾಗ್ರಕ್ಕೆ ಎನ್ಕ್ವೈರಿ ಕಂಡಕ್ಟ್ ಆಗಬೇಕು. ಎನ್ಕ್ವೈರಿನಲ್ಲಿ ರೆವಿನ್ಯೂ ದಾಖಲೆಗಳು ಅಂದರೆ ನಿಮಗೆ ಗೊತ್ತಿರುತ್ತೆ. ಈ ಥರ ಆಗ್ತಿದ್ರೆ ಈಸಿ ಕಂಡುಹಿಡಿಯೋಕ್ಕೆ ಆಗೋದೇ ಇಲ್ಲ. ಈಗ ಮಿಸ್ಟೇಕೇ ಆಗಲ್ಲ. ಈಗ ನೋಡಿ, ನಮ್ಮಲ್ಲಿ FID ಅಂತೇಳಿ ಒಂದು ID ಇಶ್ಯೂ ಮಾಡ್ತಾರೆ. ಈಗ ಏನಾಗುತ್ತೆ, ಇನ್ಶೂರೆನ್ಸ್ ಆಗಲಿ, ರೈತರು ಬೆಳೆ ಸಾಲ ಜಲಾಶಯಕ್ಕೆ ಸಾಕಷ್ಟು ನೀರು ಹರಿದು ಬರುತ್ತಿದೆ ಎಂದು ತಿಳಿಸಿದ ಅವರು, ವಿಸಿ ನಾಲೆ ಸೇರಿದಂತೆ ಎಲ್ಲಾ ನಾಲೆಗಳಿಗೆ ನೀರು ಹರಿಸಿ ಕೆರೆ ಕಟ್ಟೆಗಳನ್ನು ತುಂಬಿಸಲು ಸೂಚನೆ ನೀಡಿದ್ದೇನೆ ಎಂದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಭಾರತ ಸೇವಾದಳ, ಸೇಂಟ್ ಜಾನ್ಸ್ ಆಂಬ್ಯುಲೆನ್ಸ್ ಅಸೋಸಿಯೇಷನ್ ಹಾಗೂ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಮಂಡ್ಯದ ಸರ್ ಎಂವಿ ಕ್ರೀಡಾಂಗಣದಲ್ಲಿ 27ನೇ ವರ್ಷದ ಜಿಲ್ಲಾ ಮಟ್ಟದ ಗಾಳಿಪಟ ಹಾರಾಟ ಸ್ಪರ್ಧೆ ಯಶಸ್ವಿಯಾಗಿ ನಡೆಯಿತು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಭಾರತ ಸೇವಾದಳ, ಸೇಂಟ್ ಜಾನ್ಸ್ ಆಂಬ್ಯುಲೆನ್ಸ್ ಅಸೋಸಿಯೇಷನ್ ಹಾಗೂ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಮಂಡ್ಯದ ಸರ್ ಎಂವಿ ಕ್ರೀಡಾಂಗಣದಲ್ಲಿ 27ನೇ ವರ್ಷದ ಜಿಲ್ಲಾ ಮಟ್ಟದ ಗಾಳಿಪಟ ಹಾರಾಟ ಸ್ಪರ್ಧೆ ಯಶಸ್ವಿಯಾಗಿ ನಡೆಯಿತು. ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಉತ್ಸಾಹದಿಂದ ವಿವಿಧ ಬಗೆಯ ಗಾಳಿಪಟವನ್ನು ಹಾರಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಚಲನಚಿತ್ರ ನಟ ಶಂಕರ್ ಅಶ್ವಥ್, ಆಷಾಢ ಮಾಸದಲ್ಲಿ ಗಾಳಿ ಹೆಚ್ಚಾಗಿರುವ ಕಾರಣ ಗಾಳಿಪಟ ಹಾರಿಸಲು ಸಹಕಾರಿ ಎನ್ನುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಆಯೋಜಿಸುತ್ತಿರುವುದು ಶ್ಲಾಘನೀಯ ಎಂದರು. ರೈತರು ಬೆಳೆಸಿದ ಬೆಳೆಗಳನ್ನು ನಾವು ತಂದು ಸೇವಿಸುತ್ತಿದ್ದೇವೆ, ಆದರೆ ರೈತರನ್ನ ಮರೆಯುತ್ತಿದ್ದೇವೆ ಎಂದು ವಿಷಾದಿಸಿದರು. ಸಾಮಾನ್ಯವಾಗಿ ನಮ್ಮ ಜನಪದ ಕಾರ್ಯಕ್ರಮಗಳ ಆಷಾಢ ಮಾಸದಲ್ಲಿ ಮಾಡ್ತಾರೆ ಅಂತಂದ್ರೆ ಮುಂಗಾರು ಮಳೆ ಕಡಿಮೆ ಆಗಿ ಆಷಾಢ ಮಾಸದಲ್ಲಿ ಗಾಳಿ ಜಾಸ್ತಿ ಆಗಿರುತ್ತೆ. ಆ ಸಂದರ್ಭದಲ್ಲಿ ನೀವು ನೋಡಿ ಮೇಲೆಲ್ಲ ಮೋಡಗಳು ಕವಿದು ವಾತಾವರಣ ಇರುತ್ತೆ, ಹೆಚ್ಚು ಬಿಸಿಲು ಇಲ್ಲ, ಗಾಳಿ ಜಾಸ್ತಿ ಇರುತ್ತೆ. ನೀವು ಈ ಗಾಳಿಪಟನ ಹಾರಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹಿಂದಿನಿಂದಲೂ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರ್ತಕ್ಕಂತಹ ಈ ಒಂದು ಜನಪದ ಕಾರ್ಯಕ್ರಮ ಅಥವಾ ಹಬ್ಬ ನಾವು ಏನು ಬೇಕಾದ್ರೂ ಒಂದು. ಮತ್ತೊಬ್ಬ ನಟ ರಮಾನಂದ್ ಮಾತನಾಡಿ, ಇಂಡಿಯಾದಲ್ಲಿಯೇ ಗಾಳಿಪಟ ಹಾರಾಟ ಸ್ಪರ್ಧೆ ನಡೆಯುತ್ತಿರುವುದು ಮಂಡ್ಯದಲ್ಲಿ ಮಾತ್ರ. ಬೆಂಗಳೂರಿನಂತಹ ಮಹಾನಗರದಲ್ಲಿ ಗಾಳಿಪಟ ಹಾರಾಟ ನಡೆಯುತ್ತಿಲ್ಲ ಎಂದು ತಿಳಿಸಿದರು. ಪ್ರಪಂಚದಲ್ಲಿ ಮನುಷ್ಯ ಸೇರಿದಂತೆ ಎಲ್ಲವೂ ಮಾಯವಾಗುತ್ತಿದೆ, ಆದರೆ 27 ವರ್ಷದಿಂದ ಗಾಳಿಪಟ ಹಾರಾಟ ಸ್ಪರ್ಧೆ ನಡೆಸುತ್ತಿರುವುದು ಮೆಚ್ಚುಗೆ ವಿಷಯವಾಗಿದೆ ಎಂದರು. ಈ ಗಾಳಿಪಟ ಹಬ್ಬ ಇದೆಯಲ್ಲ, ಈ ಹಿಂದೆ ನಾವೇ ಗಾಳಿಪಟ ಆಡಬೇಕಂದ್ರೆ ಗುಡ್ಡೆ ಮರದಲ್ಲಿ ಗಮ್ಮನ್ ತಗೊಂಡ್ಬಂದು ಪೇಪರ್ ಗಂಟೆ ಮರವನ್ನ ಇದನ್ನ ಮಾಡಿ ಸಿಕ್ಕಾಪಟ್ಟೆ ಜನ ಸೇರ್ಕೊಂಡು ಆಟ ಆಡ್ತಾ ಇದ್ದು. ಈಗ ಏನಾದ್ರು ನೋಡ್ಬೇಕು ಅಂತ ಹೇಳಿದ್ರೆ ನಾನು ಹೇಳ್ತಾ ಇರೋದು, ಇಲ್ಲಿ ಮಾತ್ರ ನಾವು ಪಟವನ್ನು ಆರಿಸ್ತಾ ಇರೋದು ನೋಡ್ತಾ ಇದೀವಿ ಹೊರತು ಬೆಂಗಳೂರಂತ ನಗರಗಳಲ್ಲಿ ಎಲ್ಲೂ ಪಟವನ್ನು ಆರಿಸ್ತಾ ಇಲ್ಲ. ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಮಂಡ್ಯ ಸತ್ಯ, ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ GV ನಾಗರಾಜು, B ಶಿವಾನಂದ, ನೀನಾ ಪಟೇಲ್, ನಾರಾಯಣಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಂಡ್ಯ ನಗರದ ಕರ್ನಾಟಕ ಸಂಘದಲ್ಲಿ ನಿರ್ಮಲಾ ಭೂಮಾತಾ ಸುಭಾಷ್ ಪಾಳೇಕರ್ ಕೃಷಿ ಆಂದೋಲನ ಇವರ ವತಿಯಿಂದ ಏರ್ಪಡಿಸಿದ್ದ ಪದ್ಮಶ್ರೀ ಡಾಕ್ಟರ್ ಸುಭಾಷ್ ಪಾಳೇಕರ್ ಗುರುಗಳ 75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ 75 ಮಂದಿ SPK ಕೃಷಿಕರಿಗೆ, ಕೃಷಿ ಕಾರ್ಮಿಕರಿಗೆ ಮತ್ತು ರೈತರಿಗೆ 75 ತೆಂಗಿನ ಸಸಿ ಹಂಚುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ನಗರದ ಕರ್ನಾಟಕ ಸಂಘದಲ್ಲಿ ನಿರ್ಮಲಾ ಭೂಮಾತಾ ಸುಭಾಷ್ ಪಾಳೇಕರ್ ಕೃಷಿ ಆಂದೋಲನ ಮಂಡ್ಯ ಜಿಲ್ಲೆ ಇವರ ವತಿಯಿಂದ ಏರ್ಪಡಿಸಿದ್ದ ಪದ್ಮಶ್ರೀ ಡಾಕ್ಟರ್ ಸುಭಾಷ್ ಪಾಳೇಕರ್ ಗುರುಗಳ 75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ 75 ಮಂದಿ SPK ಕೃಷಿಕರಿಗೆ, ಕೃಷಿ ಕಾರ್ಮಿಕರಿಗೆ ಮತ್ತು ರೈತರಿಗೆ ಸವಿ ನೆನಪಿಗಾಗಿ 75 ತೆಂಗಿನ ಸಸಿ ಹಂಚುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯನ್ನ ಹೆಚ್ಚಿನ ರೀತಿ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದಲ್ಲಿ ಅಳವಡಿಸುತ್ತಿದ್ದಾರೆ. ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲೂ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯನ್ನ ಹೆಚ್ಚಿನ ರೀತಿ ಪ್ರಸರಿಸುವ ಕೆಲಸ ಆಗಬೇಕು ಎಂದು ಹೇಳಿದರು.
ಮಂಡ್ಯ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿ ನಾಗರಾಜು ಮಾತನಾಡಿ, ಮಂಡ್ಯ ಜಿಲ್ಲೆಯ ರೈತರು ಸಾವಯವ ಕೃಷಿ ಪದ್ಧತಿಯನ್ನು ಹೆಚ್ಚಿನ ರೀತಿ ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಸಾವಯವ ಕೃಷಿ ಪದ್ಧತಿಯ ಮಾಹಿತಿಯನ್ನು ತಿಳಿದುಕೊಂಡು ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯನ್ನು ಅನುಸರಿಸುವಂತೆ ಹೇಳಿದರು. ಮಂಡ್ಯ ಜಿಲ್ಲೆಯವರೇ ಕೃಷಿ ಮಂತ್ರಿ ಆಗಿರುವುದರಿಂದ ಜಿಲ್ಲೆಗೆ ಬೇಕಾದಷ್ಟು ಬಿತ್ತನೆ ಬೀಜ ದಾಸ್ತಾನು ಇದೆ. ರೈತರಿಗೆ ತೊಂದರೆಯಾಗದ ರೀತಿ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಹಾಗೂ ನಾನು ಸಹ ಜಿಲ್ಲಾ ಮಂತ್ರಿ ಎನ್ ಚಲುವರಾಯಸ್ವಾಮಿರವರ ಜೊತೆ ಸೇರಿ ಪ್ರಸಕ್ತ ಮುಂಗಾರು ಹಂಗಾಮಿಗೆ ರೈತರಿಗೆ ತೊಂದರೆಯಾಗದ ರೀತಿ ಬಿತ್ತನೆ ಬೀಜ ವಿತರಣೆ ಮಾಡಲು ಚರ್ಚೆ ಮಾಡುತ್ತೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಹಿರಿಯ ಸುಭಾಷ್ ಪಾಳೇಕರ್, ಕೃಷಿಕ ಮದ್ದೂರು ತಾಲೂಕಿನ ಅಮರಹಳ್ಳಿ ರಾಜಣ್ಣ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಎನ್ ಶಿವಣ್ಣ, ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯಾನಂದ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್, ಜಿಲ್ಲಾ ಕೆಡಿಪಿ ಸದಸ್ಯ ಸಿಎಂ ದ್ಯಾವಪ್ಪ, ಮಂಡ್ಯ ಜಿಲ್ಲೆ ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಅಧ್ಯಕ್ಷ ಎಂಎನ್ ಮಹೇಶ್ ಕುಮಾರ್, ಕೆಜಿ ಅನಂತರಾವ್ ಕೆರಗೋಡು, ರವಿಕುಮಾರ್ ಮಾರಗೌಡನಹಳ್ಳಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿರವರ ವಿರುದ್ಧ ಮಾಜಿ ಸಚಿವ ಸಿಎಸ್ ಪುಟ್ಟರಾಜುರವರು ನೀಡಿರುವ ಹೇಳಿಕೆ ಅತ್ಯಂತ ಬಾಲಿಶವಾಗಿದೆ ಎಂದು ಮಳವಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ. ಮಳವಳ್ಳಿ ಪಟ್ಟಣದ ರೈತ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು, ಮಳವಳ್ಳಿ ಉಸ್ತುವಾರಿಯಾದ ರಾಮಕೃಷ್ಣ, ಯುವ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿ ರಾಜ್ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಳ್ಳು ಭರವಸೆ ನೀಡಿ ಕಾವೇರಿ ಉಳುವು ನಮ್ಮಿಂದಲೇ ಎಂಬ ಭ್ರಮೆಯನ್ನು ಜನರಲ್ಲಿ ಸೃಷ್ಟಿಸಿ ಗೆಲುವು ಸಾಧಿಸಿದ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಯೂ ಆಗಿ ಈಗ ಕಾವೇರಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕರೆದಿದ್ದ ಸರ್ವ ಪಕ್ಷಗಳ ಸಭೆಗೆ ಬಾರದೆ ಪಾಂಡುಪುರ ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಂಡಿರುವುದು ಜಿಲ್ಲೆಯ ಜನರಿಗೆ ಮಾಡಿದ ಅಪಮಾನ ಅಂತ ಹೇಳಿದರು. ಇದು ನಿಮ್ಮ ಮನಸ್ಸಿಗೆ ಎಷ್ಟು ಮಟ್ಟಿಗೆ ಸರಿಯಂತ ಒಪ್ಕೋತೀರಾ ಕುಮಾರಸ್ವಾಮಿ ಅವರೇ? ಈ ಜಿಲ್ಲೆಯ ಜನತೆ ಕೊಟ್ಟ ಮಾತನ್ನು ನೀವು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಹೆಜ್ಜೆ ಹಾಕಲ್ವಾ? ಈ ಜಿಲ್ಲೆಯ ಜನತೆ ಶ್ರೇಯೋಭಿವೃದ್ಧಿ ಬೇಡವಾ? ಈ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ನೀವು ಕಿಂಚಿತ್ತಾರು ಯೋಚನೆ ಮಾಡಲ್ವಾ? ರಾಜಕಾರಣ ಮಾಡಿ ಈ ಜಿಲ್ಲೆಯ ಜನಗಳನ್ನ ಕುರಿಗಳ ಥರ ಕುರಿಗಳು ಅಂತ ಒಂದು ಚಲನಚಿತ್ರ ಬಂದಿರೋ ರೀತಿಯಲ್ಲಿ ಜನಗಳನ್ನ ಮರಳು ಮಾಡಿ ಮಂಪರ್ ಮಾಡಿ ಅವ್ರನ್ನ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದೇ ಉದ್ದೇಶ ಆದರೆ, ನಾನು ಈ ಸಂದರ್ಭ ನಮ್ಮ ಪಕ್ಷದ ನಾಯಕರು ಕೂಡ ಹೇಳ್ತೀನಿ, ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋದು ಕಲಿತು ಮಾಡಿ. ಯಾಕಾಗಲ್ಲ ನಿಮಗೆ? ನೀವು ರಾಜಕಾರಣ ಮಾಡಲಿಕ್ಕೆ ಕಳೆದ ಪಾರ್ಲಿಮೆಂಟ್ ಸದಸ್ಯರಾಗಿದ್ದ ಸುಮಲತಾ ಅಂಬರೀಶ್ ಅವರಿಗೆ ನೀವೇನು ಮಾಡಿದ್ರಿ ಗೊತ್ತಿಲ್ವಾ? ಗೊತ್ತಿಲ್ಲ ಪುಟ್ಟರಾಜು ಅವರೇ? ಗೋಷ್ಠಿಯಲ್ಲಿ ಸುಜಾತ, ಕೆಎಂ ಪುಟ್ಟು ಸೇರಿದಂತೆ ಇತರರಿದ್ದರು. 20 ವರ್ಷಗಳಿಂದ ರಸ್ತೆ ಚರಂಡಿ ಇಲ್ಲದ ಕೃಷ್ಣರಾಜಪೇಟೆ ತಾಲೂಕು ಕೂಡಲಕುಪ್ಪೆ ಗ್ರಾಮಸ್ಥರು ಪರದಾಡುತ್ತಿದ್ದು, ಈ ಬಗ್ಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿರುವ ಬಗ್ಗೆ ಗ್ರಾಮಸ್ಥರು ಹಿಡಿಶಾಪ ಹಾಕುತ್ತಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ವಿಠಲಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೂಡಲಕುಪ್ಪೆ ಗ್ರಾಮದಲ್ಲಿ ಸುಮಾರು 20 ವರ್ಷಗಳಿಂದ ರಸ್ತೆ ಚರಂಡಿಯನ್ನು ಕಾಣದಿರುವುದು ಕಂಡುಬಂದಿದೆ. ಅಲ್ಲದೆ ಈ ಗ್ರಾಮಕ್ಕೆ ಯಾವುದೇ ಬಸ್ಸು, ಆಟೋಗಳು ಸಹ ರಸ್ತೆ ಇರದ ಕಾರಣ ಗ್ರಾಮಕ್ಕೆ ಬರಲು ಹಿಂಜರಿಯುತ್ತಾರೆ. ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ತುಂಬ ಹಿಂದುಳಿದ ಗ್ರಾಮವಾಗಿದೆ. ಹಲವಾರು ಬಾರಿ ಸರ್ಕಾರಕ್ಕೆ ಗ್ರಾಮಸ್ಥರು ಅರ್ಜಿಯ ಮೂಲಕ ಅಧಿಕಾರಿಗಳನ್ನು ಭೇಟಿಯಾಗಿ ಮಾತನಾಡಿದರೂ ಸಹ ಯಾವುದೇ ರೀತಿಯ ಸ್ಪಂದನೆ ವ್ಯಕ್ತವಾಗಿಲ್ಲ. ಇದರಿಂದ ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ. ನಮ್ಮ 70-75 ವರ್ಷದ್ದು ಏಜ್ ಆಗಿರೋರೆಲ್ಲ ಹಿರಿಯರೆಲ್ಲ ಅಲ್ಲಿದ್ದಾರೆ. ಅವರು ಕೂಡ ಮಾತಾಡಿದ್ದಾರೆ. ಅವರಿದ್ದಾಗಿದ್ದೂ ಕೂಡ ಇದೇ ಪರಿಸ್ಥಿತಿ ಇದೆ. ಕೂಟುಕುಪ್ಪೆ ಪಂಚಾಯತಿಗೆ ಹೋಗಿ ಕೇಳಿದ್ರೆ, ಹೋಗಪ್ಪ ನೀವು ತಾಲೂಕು ಆಫೀಸ್ಗೆ ಹೋಗಿ ಅಂತ ಕೇಳ್ತಾರೆ. ತಾಲೂಕು ಆಫೀಸಲ್ಲಿ ಹೋದರೆ MLA ತಕ್ಕ ಹೋಗಿ ಅಂತ ಕೇಳ್ತಾರೆ. ಈ ರೋಡಿನ ಪರಿಸ್ಥಿತಿನ ಸ್ವಲ್ಪ ತೋರಿಸಿ ಸರ್. ಆ ರೋಡಿನ ಪರಿಸ್ಥಿತಿನ ಒಂದು ಸರಿ ನೋಡಿಬಿಟ್ರೆ ಈ ಊರೊಳಗಡೆಗೆ ಒಂದು ಸರಿ ಬಂದು ಹೋಗೋದೇ ಸಾಕು ಕಣಪ್ಪ ಅಂತ ಮಾತಾಡ್ತಾರೆ. ಅಷ್ಟು ಬೇಜಾರಾಗ್ಬಿಟ್ಟೈತೆ ನೋಡಿ. 12-15 ವರ್ಷದಿಂದ ವ್ಯಾಪಾರ ಮಾಡ್ತಿರೋರು ನಮ್ಮೂರಿಗೆ ಬಂದು ಅವರು ಕೂಡ ಮಾತಾಡ್ತಾರೆ. ಅವ್ರ ಬಾಯನ್ನು ಒಂದು ಸತಿ ಕೇಳ್ಬಿಡಿ ಆಮೇಲಿಂದ. ಆದರೆ ಈ ಊರಿನ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತೆ ಅಂದರೆ, ನನಗೆ ಯಾಕೆ ತಗೋ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟೈತೆ. ನಾವು ಪಂಚಾಯತಿ ಹತ್ರ ನಿಂತ್ಕೊಂಡ್ರೆ ನಾಳೆ ಬನ್ನಿ ಅಂತ ಹೇಳ್ತಾರೆ. ನಾವು MLA ಹತ್ರ ಹೋಗಿ ಲೆಟ್ರ್ ಕೊಟ್ಟರೆ ಆ ಲೆಟ್ರನ್ನ ಯಾವುದೋ ಕಸಿನ ಬುಟ್ಟಿಗೆ ಹಾಕಿ ಮಾಡಿಬಿಡ್ತಾರೆ. ಕೆಲಸಗಳಂತೂ ಆಗೋದಿಲ್ಲ. ಸತತ ಮಳೆಯಿಂದಾಗಿ ರಸ್ತೆಯಲ್ಲಿ ಕೊಳಚೆ ನೀರು ಹರಿಯುತ್ತಿದ್ದು ರಸ್ತೆಯು ಕೆಸರುಗದ್ದೆಯಾಗಿದ್ದರೂ ಗ್ರಾಮಸ್ಥರು ನಾಟಿ ಮಾಡುವ ಮೂಲಕ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕಿದ್ದಾರೆ. ಸತತ ಮಳೆಯಿಂದಾಗಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಮನೆಯಿಂದ ಹೊರಗೆ ಬರಲು ಸಾಧ್ಯವಾಗದೆ ಕೆಲಸಕ್ಕೆ ಹೋಗದೆ ತುಂಬ ತೊಂದರೆಯಾಗಿದೆ. ಚಳಿಗಾಲದಲ್ಲಿ ಶಾಲೆಯ ಮಕ್ಕಳು, ವಯಸ್ಸಾದ ಹಿರಿಯರು, ದನಕರು ಮತ್ತು ಮೇಕೆಗಳು ರಸ್ತೆಯಲ್ಲಿ ಓಡಾಡಲು ಕಷ್ಟಕರವಾಗಿದೆ. ಊರಲ್ಲಿ ಯಾವ ಬೀದಿನೂ ಹದಗೆಟ್ಟೋಗಿವೆ. ಯಾವ ಒಂದು ಬೀದಿನೂ ಸರಿ ಇಲ್ಲ ಸರ್. ನೀವು ವಿಡಿಯೋ ಮಾಡ್ದಂಗೆ ಯಾವ ಬೀದಿನೂ ಸರಿ ಇಲ್ಲ ಸರ್. ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಾಗ್ತಿಲ್ಲ, ಹೆಂಗಸು ಕೆಲಸಕ್ಕೆ ಹೋಗೋಕ್ಕಾಗ್ತಿಲ್ಲ, ಊರಿಂದ ಹೊರಗಡೆಗೆ ಹೋಗೋಕ್ಕಾಗ್ತಿಲ್ಲ ಸರ್. ಊರಿಗೆ ಹೊರಗಡೆಗೆ ಬಂದರೆ ಹೊರಗಡೆಗೆ ಹೋಗೋದು ಬೇಡ ಅನಿಸ್ತದೆ. ಅನೇಕರು ಬಿದ್ದು ಗಾಯಗಳಾಗಿದ್ದು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಅಂತ ಗ್ರಾಮಸ್ಥರು ತಮ್ಮ ಮಾಡಲನ್ನು ತೋಡ್ಕೊಂಡಿದ್ದಾರೆ. ಒಂದು 20-25 ವರ್ಷದ ಮೇಲೆ ಇದು ನಮ್ಮ ತಾತು ಕಾಲಿಂದ ಇರುವಂಥ ರಸ್ತೆ ಇದು.
ಈ ರಸ್ತೆಗೆ ಆ ಕಡೆ ಈ ಕಡೆಯವರು ನಮ್ಮದೇ ಜಮೀನು, ಇದು ನಮ್ಮದು ರಸ್ತೆ, ನಾವು ಕೊಡೋಕ್ಕಿಲ್ಲ ಅಂಥೇಳಿ ಯಾವುದೇ ಥರದ ಡ್ರೈನೇಜ್ ಮಾಡೋಕ್ಕಾಗಲಿ ಇಲ್ಲ ಮಣ್ಣು ಹಾಕೋಕ್ಕಾಗಲಿ ಯಾರು ಕೂಡ ಇಲ್ಲಿ ಅಕ್ಕಪಕ್ಕದಲ್ಲಿ ಬಿಡ್ತಾಯಿಲ್ಲ. ಇದು ಭಾಳ ಸಮಸ್ಯೆ ಆಗಿರೋದ್ರಿಂದ ಇದನ್ನು ತಹಸೀಲ್ದಾರ್ಗೆ ಮತ್ತು MLAಗಳಿಗೆ, ಮಿನಿಸ್ಟ್ರು ನಾರಾಯಣಗೌಡರು ಕೂಡ ಇದನ್ನು ಮೆಮೊರಾಂಡಮ್ ಕೊಟ್ಟರು ಊರಿನ ಗ್ರಾಮಸ್ಥರಿಂದ, ಆದರೂ ಕೂಡ ಯಾರೂ ಕೂಡ ತಿಳಿದುಕೊಂಡಿಲ್ಲ. ಈ ಸಂದರ್ಭದಲ್ಲಿ ಕೃಷ್ಣೇಗೌಡ, ಪಾಪೇಗೌಡ, ಶಿವಶಂಕರ್, ರಂಗೇಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ತಾಳ್ಮೆ ಕಳೆದುಕೊಂಡು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾದ HD ಕುಮಾರಸ್ವಾಮಿರವರ ಬಗ್ಗೆ ಇಲ್ಲಸಲ್ಲದ ಮಾತನಾಡುತ್ತಿದ್ದು, ಈ ಬಗ್ಗೆ ಎಚ್ಚರವಿರಲಿ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ KT ಶ್ರೀಕಂಠೇಗೌಡ ಎಚ್ಚರಿಸಿದರು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ತಾಳ್ಮೆ ಕಳೆದುಕೊಂಡು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾದ HD ಕುಮಾರಸ್ವಾಮಿರವರ ಬಗ್ಗೆ ಇಲ್ಲಸಲ್ಲದ ಮಾತನಾಡುತ್ತಿದ್ದು, ಈ ಬಗ್ಗೆ ಎಚ್ಚರವಿರಲಿ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ KT ಶ್ರೀಕಂಠೇಗೌಡ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಧಿಕಾರ ಇರುವ ಸರ್ಕಾರಕ್ಕೆ ತಾಳ್ಮೆ ಇರಬೇಕು, ಆದರೆ ಕೃಷಿ ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ತಾಳ್ಮೆ ಕಳೆದುಕೊಂಡಿದ್ದಾರೆ ಎಂದು ಕಿಡಿಕಾರಿದರು. ಪ್ರಜಾಪ್ರಭುತ್ವದಲ್ಲಿ ಟೀಕೆ ಟಿಪ್ಪಣಿಗಳು ಸಹಜ. ಟೀಕೆ ಟಿಪ್ಪಣಿಗಳನ್ನು ಸ್ವೀಕರಿಸುವವರು ನಿಜವಾದ ನಾಯಕರು. ಆದರೆ ಸುಮ್ಮನೆ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡುವುದು ಸರಿಯಲ್ಲ ಎಂದರು. ಉಸ್ತುವಾರಿ ಸಚಿವರು ಇತರರ ಬಗ್ಗೆ ಟೀಕೆ ಮಾಡುವುದನ್ನು ಬಿಟ್ಟು ಮೊದಲು ಕಬ್ಬು ಅರಿಯುವ ಬಗ್ಗೆ ಯೋಚನೆ ಮಾಡಲಿ ಎಂದರು. ಪಾಂಡವಪುರ ಕಾರ್ಯಕ್ರಮ ನಿಗದಿತ ಕಾರ್ಯಕ್ರಮವಾಗಿತ್ತು. ಅದರಂತೆ ಕುಮಾರಸ್ವಾಮಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆದರೆ ಕುಮಾರಸ್ವಾಮಿರವರ ಭಾಗವಹಿಸುವಿಕೆ ಬಗ್ಗೆಯೂ ಟೀಕೆ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಕಳೆದ 4-5 ದಿನಗಳಿಂದ ನಾನು ಮಾಧ್ಯಮಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ, ಪತ್ರಿಕೆಗಳು ಸೇರಿದಾಗೆ. ಯಾಕೋ ಏನೋ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ತಾಳ್ಮೆಯನ್ನು ಕಳ್ಕೊಳ್ತಾ ಇದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರದಲ್ಲಿರುವ ಸರ್ಕಾರ ತುಂಬ ತಾಳ್ಮೆ ಮತ್ತು ಜವಾಬ್ದಾರಿಯುತವಾಗಿ ಆಡಳಿತವನ್ನು ನಡೆಸಬೇಕು. ರಾಜ್ಯದ ಕೃಷಿ ಸಚಿವರಾಗಿ, ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಯಾಕೆ ಇಷ್ಟೊಂದು ತಾಳ್ಮೆಯನ್ನು ಕಳ್ಕೊಳ್ತಾರೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ, ಟಿಪ್ಪಣಿ, ವಿಮರ್ಶೆಗಳು ಅನಿವಾರ್ಯ ಮತ್ತು ಅಗತ್ಯ. ಟೀಕೆ, ಟಿಪ್ಪಣಿ, ವಿಮರ್ಶೆಗಳಿದ್ದಾಗಲೇ ಪ್ರಜಾಪ್ರಭುತ್ವ ಆರೋಗ್ಯಕರವಾಗಿ ಮುನ್ನಡೆಯಲಿಕ್ಕೆ ಸಾಧ್ಯ. ಅವನ್ನು ಆಳುವವರು, ಅಧಿಕಾರದಲ್ಲಿರುವವರು ಮಾರ್ಗದರ್ಶನ ಹಾಗೆ ಅಂತೇಳಿ ಸ್ವೀಕಾರ ಮಾಡಬೇಕು. ತಾವು ಇಡುವ ಹೆಜ್ಜೆಗಳಲ್ಲಿ ಬರುವ ವಿಮರ್ಶೆ ಮತ್ತು ಟೀಕೆ ಟಿಪ್ಪಣಿಗಳನ್ನು ಅರ್ಥಪೂರ್ಣವಾಗಿ ಸ್ವೀಕಾರ ಮಾಡ್ತಾ ಹೋಗಬೇಕು. ಆಗ ಅವರು ನಿಜವಾದ ನಾಯಕರಾಗಿ ರೂಪುಗೊಳ್ತಾರೆ. ವಿರೋಧ ಪಕ್ಷದಲ್ಲಿ ಇರುವಂಥವ್ರನ್ನ, ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದಂಥವ್ರನ್ನ, ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದಂಥವ್ರನ್ನ, 3-4 ಬಾರಿ ಶಾಸಕರಾಗಿದ್ದಂಥವ್ರನ್ನು ಏಕವಚನದಲ್ಲಿ ಹಗುರವಾಗಿ ಮಾತಾಡುವಂಥದ್ದು ಅವರಿಗೆ ಶೋಭೆ ತರುವ ವಿಚಾರ ಅಲ್ಲ. ಮತ್ತು ತಾವೇ ಹಾಗೆ ಮಾತಾಡಿ ಪದೇ ಪದೇ ಮಂಡ್ಯ, ಮದ್ದೂರು ಎಲ್ಲೆಲ್ಲ ಪತ್ರಿಕಾಗೋಷ್ಠಿ ನಡೆಸುವಂಥದ್ದು ಒಳ್ಳೆಯದಲ್ಲ, ಉಚಿತ ಅಲ್ಲ. ನಾನು ಈ ಮೂಲಕ ಅವರಿಗೆ ತಿಳಿ ಹೇಳ ಬಯಸ್ತೇನೆ ಮತ್ತು ಎಚ್ಚರಿಕೆ ಕೊಡ ಬಯಸ್ತೇನೆ. ಈ ನಡವಳಿಕೆಗೆ ನೀವು ತಿಲಾಂಜಲಿಯನ್ನೇ ಹೇಳಿ. ಆಡಳಿತವನ್ನು ಸಮರ್ಥವಾಗಿ ನಡೆಸಬೇಕಾದರೆ ಬರುವ ವಿರೋಧ ಪಕ್ಷಗಳ ಟೀಕೆಯನ್ನು ಕ್ರೀಡಾ ಮನೋಭಾವನೆಯಿಂದ ಸ್ವೀಕಾರ ಮಾಡಿ. ಕೊಡುವ ಎಚ್ಚರಿಕೆಯನ್ನು ಮಾರ್ಗದರ್ಶನ ಅಂತೇಳಿ ಅಂದ್ಕೊಳ್ಳಿ. ಅದು ಬಿಟ್ಟು ತಾವೇ ಬೀದಿಯಲ್ಲಿ ನಿಂತು ಹಗುರವಾಗಿ ಮಾತನಾಡಿದ್ರೆ ನಿಮ್ಮ ವ್ಯಕ್ತಿತ್ವಕ್ಕೆ ಅದು ಕಳಂಕವನ್ನು ತರ್ತದೆ. ಗೋಷ್ಠಿಯಲ್ಲಿ JDS SC/ST ಘಟಕದ ಜಿಲ್ಲಾಧ್ಯಕ್ಷ ಜಯರಾಮ್ ನಾಗಪ್ಪ ಸೇರಿದಂತೆ ಇತರರಿದ್ದರು. ಮಂಡ್ಯ ಲೋಕಸಭಾ ಸದಸ್ಯರು ಹಾಗೂ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿರವರು ಭಾನುವಾರ KR ಪೇಟೆ ಪಟ್ಟಣಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಸಮಾರಂಭದ ವೇದಿಕೆಯನ್ನು ಶಾಸಕ HT ಮಂಜು ವೀಕ್ಷಣೆ ಮಾಡಿದರು. ಭಾನುವಾರ KR ಪೇಟೆ ಪಟ್ಟಣದಲ್ಲಿ ಮಂಡ್ಯ ಲೋಕಸಭಾ ಸದಸ್ಯರು ಹಾಗೂ ಕೇಂದ್ರದ ಉಕ್ಕು ಹಾಗೂ ಬೃಹತ್ ಕೈಗಾರಿಕಾ ನೂತನ ಸಚಿವ HT ಕುಮಾರಸ್ವಾಮಿ ಅವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಬೃಹತ್ ವೇದಿಕೆ ಸಿದ್ಧ ಕಾರ್ಯ ನಡೆದಿದೆ. ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಮಳೆ ಬಂದರೂ ಕೂಡ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸುವ ಸಂಬಂಧ ಶಾಸಕ HT ಮಂಜು ನೇತೃತ್ವದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಪರಿಶೀಲಿಸಲಾಯಿತು. ತರುವಾಯ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಮಂಜುರವರು ಬೃಹತ್ ಅಭಿನಂದನಾ ಸಮಾರಂಭದಲ್ಲಿ ಮಾಜಿ ಮುಖ್ಯಮಂತ್ರಿ HT ಕುಮಾರಸ್ವಾಮಿ ಅವರು ಪಾಲ್ಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಅವರನ್ನು ಬರಮಾಡಿಕೊಳ್ಳಲಾಗುವುದು ಅಂತ ಹೇಳಿದರು. ಪಟ್ಟಣದ ಹೊರವಲಯದಲ್ಲಿರುವ ಎಮ್ಮನಹಳ್ಳಿ, ಹೊನ್ನೇನಹಳ್ಳಿ ಗ್ರಾಮದ ಗೇಟ್ ಬಳಿಯಿಂದ ಅದ್ದೂರಿಯಾಗಿ ಅವರನ್ನು ಬರಮಾಡಿಕೊಳ್ಳಲಾಗುವುದು ಎಂದರು. ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಅವರನ್ನು ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಕರೆದುಕೊಂಡು ಬರಲಾಗುವುದು ಅಂತ ಹೇಳಿದರು. ವಾತಾವರಣ ನೋಡ್ತಾ ಇದ್ದೀವಿ. ಒಂದು ವೇಳೆ ಅವರು ಮಳೆ ಬರಲಿಲ್ಲ ಅಂತಂದರೆ
ಇನ್ ಟೈಮ್ ಬಂದರೆ ನಮ್ಮ ಪಟ್ಟಣವಾಸಿಗೆ 2-3 ಕಿಲೋಮೀಟರಿಂದ ಸ್ವಾಗತ ಮಾಡಿಕೊಂಡು ಒಳ್ಳೆ ಕುಣಿತ ಬಿಟ್ಟು ನಮ್ಮ ಯುವಕರು ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ಅದನ್ನು ನಮ್ಮ ಮಾಡ್ಕೊಂಡಿದ್ದೀವಿ. ತಡವಾಗಿ ಬಂದು ಅವರು ಸಹ ನಾವು ಕಾರ್ಯಕ್ರಮ ಪಟ್ಟಿ ನೋಡಿದ್ವಿ. ಸ್ವಲ್ಪ ಬರೋದಿನ ಸ್ವಲ್ಪ 3 ಗಂಟೆ ಲೇಟ್ ಆದರೆ ಈ ವೇದಿಕೆ ಕಾರ್ಯಕ್ರಮಕ್ಕೆ ಅಡ್ಡಿ ಆಗ್ದಂಗೆ ಶಾರ್ಟ್ ಟೈಮಿಂದ ನಾವು ರಿಸೀವ್ ಮಾಡಿಕೊಂಡು ಒಂದು ಅವ್ರನ್ನ ಅದು ಮಳೆ ಬರಲಿಲ್ಲ ಅಂತಂದರೆ ತಡವಾಗಿ ಬರಲಿಲ್ಲ ಅಂತಂದರೆ ಅಥವಾ ಬರ್ತೀವಿ. ಮಳೆ ಬಂದರೆ ನೇರವಾಗಿ ವೇದಿಕೆ ಕರ್ಕೊಂಡ್ಬಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ. ಬಂದಂಥವ್ರಿಗೂ ಸಹ ಯಾವುದೇ ಇದೊಂದು ಕಾರ್ಯಕ್ರಮ ಬಂದವರು ಒಂದು ಭೋಜನ ವ್ಯವಸ್ಥೆ ಮಾಡಿಸೋದ್ರಿಂದ ಎಲ್ಲರೂ ಸಹ ಅದರ ಬಂದು ಖುಷಿಯಾಗಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಕಾರ್ಯಕ್ರಮ ಭಾಗವಹಿಸಬೇಕಂತ ತಮ್ಮ ವಾಹಿನಿ ಮುಖದ ಮತ್ತೊಮ್ಮೆ ಮನವಿ ಮಾಡ್ತೀವಿ. ಮಳೆಯ ಕಾರಣ ಇಡೀ ಸ್ಟೇಜ್ ಜರ್ಮನ್ ಟೆಂಟಲ್ಲಿ ನಿರ್ಮಿಸಲಾಗಿದೆ. ಎಲ್ಲರಿಗೂ ಕುಳಿತುಕೊಂಡು ಊಟ ಮಾಡಲು ವ್ಯವಸ್ಥೆ ಮಾಡಲಾಗಿದೆ. ಅದರಿಂದ JDS BJP ಪಕ್ಷದ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಪುಟ್ಟಸ್ವಾಮಿಗೌಡ, ಮೋಹನ್, ಅಶೋಕ್, ಟಿ ಲೋಕೇಶ್, ಹರೀಶ್ ಸೇರಿದಂತೆ ಇತರರಿದ್ದರು. ಖಾಸಗಿ ಕಂಪನಿಗಳಲ್ಲಿ ಮೀಸಲಾತಿ ಕುರಿತಂತೆ ರಾಜ್ಯ ಸಚಿವ ಸಂಪುಟ ತೆಗೆದುಕೊಂಡಿರುವ ತೀರ್ಮಾನದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಹಿಂದೆ ಸರಿಯಬಾರದು ಎಂದು ಮೈಶುಗರ್ ಕಬ್ಬು ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ SM ವೇಣುಗೋಪಾಲ್ ಆಗ್ರಹಪಡಿಸಿದ್ದಾರೆ. ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ವೇಣುಗೋಪಾಲ್ರವರು, ದಶಕಗಳಿಂದ ಖಾಸಗಿ ವಲಯದ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಸಿಗಬೇಕು ಎನ್ನುವುದು ನಮ್ಮ ಆಗ್ರಹವಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖಾಸಗಿ ಉದ್ಯಮಗಳಲ್ಲಿ C ಮತ್ತು D ವಲಯಗಳಲ್ಲಿ 70% ಹಾಗೂ A ಮತ್ತು B ಹುದ್ದೆಗಳಲ್ಲಿ 50% ಮೀಸಲಾತಿ ಕಲ್ಪಿಸುವ ಬಗ್ಗೆ ರಾಜ್ಯ ಸಚಿವ ಸಂಪುಟ ಕೈಗೊಂಡಿರುವ ತೀರ್ಮಾನ ಸಮಂಜಸವಾಗಿದೆ ಎಂದರು. ಕಾರಣಾಂತರಗಳಿಂದ ಈ ತೀರ್ಮಾನದಿಂದ ರಾಜ್ಯ ಸರ್ಕಾರ ಹಿಂದೆ ಸರಿದಿರುವುದು ಕಂಡುಬಂದಿದ್ದು, ಹಾಗಾಗಿ ಯಾವುದೇ ಕಾರಣಕ್ಕೂ ಈ ದಿಟ್ಟ ಕ್ರಮದಿಂದ ಸರ್ಕಾರ ಹಿಂದೆ ಸರಿಯಬಾರದು ಎಂದು ಒತ್ತಾಯಿಸಿದರು. ಈ ಪತ್ರಿಕಾಗೋಷ್ಠಿ ಕರೆದಿರುವಂಥ ವಿಷಯ, ಇವತ್ತು ಸರ್ಕಾರ 2-3 ದಿನದ ಹಿಂದೆ ಒಂದು 80ರ ದಶಕದಿಂದ ಒಂದು ಬೇಡಿಕೆ ಆದಂಥ ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಮೀಸಲಾತಿ ತರಬೇಕು ಅನ್ನೋದು ನಮ್ಮೆಲ್ಲ ಆಗ್ರಹ ಆಗಿತ್ತು. ಅಂದರೆ ಈ ಸರ್ಕಾರ ಒಂದು ಕ್ರಮನ ತೊಗೊಂಡಿದ್ರು. ಅದು ಸಚಿವ ಸಂಪುಟದಲ್ಲಿ ಆಗಿರುವಂಥದ್ದು ಗೊತ್ತಿರುವಂಥದ್ದು. ತದನಂತರ ವಿಧೇಯಕ ಮಂಡನೆ ಮಾಡುವಾಗ ಹಿಂದೆ ಸರಿದಿರುವಂಥದ್ದು ಕೂಡ ಗಮನಕ್ಕೆ ಬಂದಿದೆ. ಅದರಿಂದ ದಯವಿಟ್ಟು ಸರ್ಕಾರಕ್ಕೊಂದು ಕೋರ್ಕೊಳ್ಳೋದೇನೆಂದರೆ, ಇವಾಗ ಒತ್ತಡ ಹಾಕುವಂಥ ಕೆಲಸಗಳಾಗಿದೆ ಉದ್ಯಮಿಗಳಿಂದ. ಅವ್ರು ಕಾರಣಾಂತರಗಳಿಂದ ಹೇಳಿದ್ದಾರೆ. ಅವರಿಗೆ ನಾಳೆ ಭವಿಷ್ಯದ ಮುಂದೆ ಏನೋ ಅಡ್ಡಿ ಆತಂಕಗಳನ್ನ ಒಂದು ಭಯದಿಂದ. ಅದರಿಂದ ನಮ್ಮ ಕರ್ನಾಟಕದಲ್ಲಿ ಯಾರಿಗೂ ಅಡ್ಡಿ ಆತಂಕ ಆಗಲಿ ಭಯಪಡಿಸುವಂಥ ವಾತಾವರಣ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಆ ಒಂದು ಪೂರ್ವಕದ ವಾತಾವರಣ ಇರೋದ್ರಿಂದ ಇವತ್ತು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದ ಎಲ್ಲ ಉದ್ಯಮ ವಲಯ ಇರ್ಬೋದು, ಒಂದು ಸಾಫ್ಟ್ವೇರ್ ಸೆಕ್ಟರ್ ಇರ್ಬೋದು, ಎಲ್ಲ ನಮ್ಮ ಕರ್ನಾಟಕದಲ್ಲಿ ಬಂದಿರುವಂಥದ್ದು. ಆದ್ದರಿಂದ ಕರ್ನಾಟಕರು ಯಾವತ್ತೂ ಕೂಡ ಸಹಿಷ್ಣುವಾದಿಗಳೇ ವಿನ ಯಾರಿಗೂ ತೊಂದರೆ ಕೊಡುವಂಥ ಜನ ಅಲ್ಲ. ಅದನ್ನು ಅವರು ಕೂಡ ಈ ವಿಷಯದಿಂದ ಹಿಂದೆ ಹಿಂಜರಿಯುವಂಥದ್ದೇ ಆಗಲಿ ಅಂಜಿಕೆಯನ್ನಾಗಲಿ ಪಡುವಂಥದ್ದು ಏನೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀವಿ. ಜೊತೆಗೆ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಏನಿದೆ C ಮತ್ತು D ವೃಂದ ಒಂದು 70% ಮತ್ತು A ಮತ್ತು B ವೃಂದಗಳಿಗೆ 50% ಅದನ್ನ ಯಾವುದೇ ಕಾರಣಕ್ಕೂ ಅದು ಅನುಷ್ಠಾನಗೊಳಿಸಲೇಬೇಕು. ಇದು ಒಂದು ಚಾರಿತ್ರಿಕವಾದ ಒಂದು ತೀರ್ಮಾನ ಆಗುತ್ತೆ ಸರ್ಕಾರಕ್ಕೆ ಕಂಡು ಬರ್ತಾ ಇದೆ. ಅದರಿಂದ ಈ ವಿಷಯದಲ್ಲಿ ನಾವು ಪ್ರಬುದ್ಧವಾಗಿದ್ದೀವಿ. ನಮಗೆ ಒಂದು ತರಬೇತಿ ಕೊಟ್ಟರೆ ಅದನ್ನ ಪರಿಣಿತಿನ ಗಳಿಸಿ ಆ ಕೆಲಸ ಕಾರ್ಯದಲ್ಲಿ ಮುಂದಾಗ್ತಾರೆ ಕನ್ನಡಿಗರು. ಅದರಿಂದ ಅವರು ಕೂಡ ಒಂದು ನಮ್ಮ ನೆಲ, ಜಲ, ನೀರು ಎಲ್ಲನೂ ಕೂಡ ಅವರು ಬಳಕೆ ಮಾಡಿಕೊಂಡು ನಮಗೂ ಕೂಡ ಒಂದು ಉದ್ಯೋಗನ ಕಲ್ಪಿಸುವಂಥ ವ್ಯವಸ್ಥೆಗೆ ಕೂಡ ಅವರು ಕೂಡ ಮುಂದಾಗಬೇಕು ಅಂತ ಉದ್ಯಮ ವಲಯಗಳಲ್ಲೂ ಕೂಡ ನಾವು ಕೋರ್ಕೊಳ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಒಕ್ಕೂಟದ ಗೌರವಾಧ್ಯಕ್ಷರಾದ S ಕೃಷ್ಣ, ಶಿವಲಿಂಗಯ್ಯ, MC ರಮೇಶ್, ಮಂಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಭಾನುವಾರ ನಡೆಯುವ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆಯಲ್ಲಿ ನಮ್ಮ ತಂಡವನ್ನ ಬೆಂಬಲಿಸುವಂತೆ KR ಪೇಟೆ ತಾಲೂಕು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಸುಜೇಂದ್ರ ಕುಮಾರ್ ಮನವಿ ಮಾಡಿದರು. KR ಪೇಟೆಯಲ್ಲಿ ಸ್ವರ್ಣ ಟಿವಿಯೊಂದಿಗೆ ಮಾತನಾಡಿದ ಸುಜೇಂದ್ರ ಕುಮಾರ್ ಅವರು, ಜುಲೈ 21ರ ಭಾನುವಾರ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಜಿಲ್ಲಾ ಮತ್ತು ತಾಲೂಕು ಚುನಾವಣಾ ಪ್ರಕ್ರಿಯೆ ನಡೆಯಲಿದ್ದು ನಮ್ಮ ತಂಡವನ್ನು ಬೆಂಬಲಿಸುವಂತೆ ವಿನಂತಿ ಮಾಡಿದರು. KR ಪೇಟೆ ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದು ನನ್ನೊಂದಿಗೆ 7 ಮಹಿಳೆಯರು ಮತ್ತು 13 ಮಂದಿ ಪುರುಷರು ಸ್ಪರ್ಧೆ ಮಾಡಿದ್ದಾರೆ. ಆದ್ದರಿಂದ ತಮ್ಮ ಅಮೂಲ್ಯ ಮತವನ್ನು ನೀಡಿ ಸೇವೆಗೆ ಅವಕಾಶ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ವಿದ್ಯಾರ್ಥಿ ಭವನ, ಸಮುದಾಯ ಭವನ, ಬಸವ ಮಂಟಪ ನಿರ್ಮಾಣ ಮಾಡುವುದು ನಮ್ಮ ತಂಡದ ಉದ್ದೇಶವಾಗಿದ್ದು ಸಮಾಜದ ಸಹಭಾಗಿತ್ವದಲ್ಲಿ ಈ ಕಾರ್ಯ ನೆರವೇರಿಸಲಾಗುವುದು. ಹಾಗಾಗಿ ಈ ಚುನಾವಣೆಯಲ್ಲಿ ಬೆಂಬಲಿಸಿ ಅನುವು ಮಾಡಿಕೊಡಬೇಕು ಅಂತ ಕೋರಿಕೊಂಡರು. ಅಖಿಲ ಭಾರತ ವೀರಶೈವ ಮಹಾಸಭಾ ಘಟಕದ ಚುನಾವಣೆ ದಿನಾಂಕ 21/7/2024 ಭಾನುವಾರದಂದು ಸರ್ಕಾರಿ ಜೂನಿಯರ್ ಕಾಲೇಜ್ ಹೊಸವಳಲು ರಸ್ತೆ ಅಲ್ಲಿ ಚುನಾವಣಾ ನಡೆಯಲಿದ್ದು, ಈ ಚುನಾವಣೆಗೆ ಎಲ್ಲ ನನ್ನ ವೀರಶೈವ ಮತಬಾಂಧವರು ಎಲ್ಲರೂ ಸಹ ನಮ್ಮ ಈ ಅಖಿಲ ಭಾರತ ವೀರಶೈವ ಮಹಾಘಟಕದ ತಾಲೂಕು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾದ ಸುಜೇಂದ್ರ ಕುಮಾರ್ ಅವರನ್ನು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ 21ನೇ ತಾರೀಕು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಘಟಕದ
ಜಿಲ್ಲಾ ಮತ್ತು ತಾಲೂಕು ಘಟಕದ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಆ ಚುನಾವಣೆಯಲ್ಲಿ ಎಲ್ಲ ನನ್ನ ವೀರಶೈವ ಮತ ಬಾಂಧವರು ತಮ್ಮ ಅಮೂಲ್ಯವಾದ ಮತವನ್ನು ನೀಡುವುದರ ಮುಖಾಂತರ ನನ್ನ ತಂಡದಿಂದ ಅಧ್ಯಕ್ಷ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆಯನ್ನು ಮಾಡುತ್ತಿದ್ದು, ನನ್ನ ತಂಡದಿಂದ 7 ಮಹಿಳಾ ಅಭ್ಯರ್ಥಿಗಳು, 13 ಪುರುಷ ಅಭ್ಯರ್ಥಿಗಳು ನಿರ್ದೇಶಕರಾಗಿ ಸ್ಪರ್ಧೆಯನ್ನು ಮಾಡಿರ್ತಾರೆ. ಅವರಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ನಮ್ಮ 21 ಜನರ ತಂಡವನ್ನು ಸಹ ಗೆಲ್ಲಿಸುವುದರ ಮುಖಾಂತರ ನಮ್ಮ ಈ ಅಖಿಲ ಭಾರತ ವೀರಶೈವ ಸಮಾಜದ ತಾಲೂಕು ಘಟಕದ ಹಲವಾರು ಕೆಲಸ ಕಾರ್ಯಗಳು ಇನ್ನೂ ಬಾಕಿ ಇದ್ದು, ವಿದ್ಯಾರ್ಥಿ ಭವನ ಆಗ್ಬೋದು, ಹಾಗೆಯೇ ಸಮುದಾಯ ಭವನ ಆಗ್ಬೋದು, ಬಸವ ಮಂಟಪ ಆಗ್ಬೋದು, ಇಂತಹ ಹಲವಾರು ಕಾರ್ಯಗಳನ್ನ ನಮ್ಮ ಅಖಿಲ ಭಾರತ ವೀರಶೈವ ಸಮಾಜದ ಎಲ್ಲ ಬಾಂಧವರನ್ನು ಒಟ್ಟುಗೂಡಿಸಿಕೊಂಡು ಅವರ ಸಹಭಾಗಿತ್ವದಲ್ಲಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ನಾನು ಆ ಕಾರ್ಯಗಳನ್ನ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು. ನನ್ನನ್ನು ಜಯಶೀಲನಾಗಿ ಮಾಡಿ ನಮ್ಮ ತಂಡದ ಎಲ್ಲ ಅಭ್ಯರ್ಥಿಗಳನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೇನೆ. ಮಂಡ್ಯ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಉತ್ಪನ್ನಗಳ ಮಾರಾಟ ಸಂಸ್ಕರಣಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ RAPCMS ಅಧ್ಯಕ್ಷರು ಆದ UC ಶೇಖರ್, ಉಪಾಧ್ಯಕ್ಷರಾಗಿ ಅಕ್ಕಿ ಹೆಬ್ಬಾಳು ಭೋಜನಾಯ್ಕ ಅವರು ಅವಿರೋಧವಾಗಿ ಆಯ್ಕೆಯಾದರು. ಮಂಡ್ಯ ಜಿಲ್ಲಾ ತೋಟದ ಬೆಳೆಗಾರರ ಉತ್ಪನ್ನಗಳ ಮಾರಾಟ ಸಂಸ್ಕರಣಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ RAPCMS ಅಧ್ಯಕ್ಷರು ಆದ UC ಶೇಖರ್, ಉಪಾಧ್ಯಕ್ಷರಾಗಿ ಅಕ್ಕಿ ಹೆಬ್ಬಾಳು ಭೋಜನಾಯ್ಕ ಅವರು ಅವಿರೋಧವಾಗಿ ಆಯ್ಕೆಯಾದರು. ಹಿಂದಿನ ಅಧ್ಯಕ್ಷ D ಕೃಷ್ಣೇಗೌಡ ಹಾಗೂ ಉಪಾಧ್ಯಕ್ಷ ಕಾಳಯ್ಯ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಒಟ್ಟು 17 ಮಂದಿ ಸದಸ್ಯರು ಇರುವ ಹಾಪ್ಕಾಮ್ಸ್ನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ UC ಶೇಖರ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಳಯ್ಯ ಹೊರತುಪಡಿಸಿ ಬೇರೆ ಯಾರೂ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿಯಾದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಅನಿತಾ ಅವರು ಇವರ ಅವಿರೋಧ ಆಯ್ಕೆಯನ್ನ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ UC ಶೇಖರ್, ಈ ಹಿಂದೆ ಹಾಪ್ಕಾಮ್ಸ್ ನಷ್ಟ ಅನುಭವಿಸಿದ್ದು ಕಳೆದ 1 ವರ್ಷದಿಂದ ಲಾಭ ಸಿಗುತ್ತಿದೆ. ಹಾಪ್ಕಾಮ್ಸ್ನಿಂದ ಪ್ರತಿ ತಾಲೂಕಿನಲ್ಲಿಯೂ ಮಳಿಗೆ ತೆರೆದು ಅಭಿವೃದ್ಧಿಪಡಿಸುವುದು ನಮ್ಮ ಉದ್ದೇಶವಾಗಿದ್ದು, ಆಡಳಿತ ಮಂಡಳಿ ಸದಸ್ಯರೊಡಗೂಡಿ ಸಂಸ್ಥೆಯನ್ನ ಅಭಿವೃದ್ಧಿ ಮಾಡಲಾಗುವುದು ಎಂದರು. ಎಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲ ನಿರ್ದೇಶಕರುಗಳು ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಈ ಹಾಪ್ಕಾಮ್ಸು ಸುಮಾರು ವರ್ಷಗಳಿಂದ ಒಂದು ಏನು ನಷ್ಟದಲ್ಲಿ ಹೋಗಿದೆ. ಈಗ ಒಂದು ವರ್ಷದಿಂದ ಈಚೆಗೆ ಒಂದು ಲಾಭ ಬರಲಿಕ್ಕೆ ಶುರುವಾಗಿದೆ. ಅದನ್ನು ಲಾಭಾಂಶದತ್ತ ಕೊಂಡೊಯ್ಯಬೇಕು. ಈ ಹಾಪ್ಕಾಮ್ಸ್ನ ಅಭಿವೃದ್ಧಿ ಮಾಡಬೇಕು. ಇನ್ನೂ ಹೆಚ್ಚಿಗೆ ಮಳಿಗೆಗಳನ್ನ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಮಳಿಗೆಗಳನ್ನ ತೆಗಿಬೇಕು, ಒಂದು ವ್ಯಾಪಾರ ಅಭಿವೃದ್ಧಿ ಮಾಡಬೇಕು ಅಂತ ನಾವೆಲ್ಲ ನಮ್ಮ ಆಡಳಿತ ಮಂಡಳಿ ಸದಸ್ಯರೊಡಗೂಡಿ ಈ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಕೂಡ ತುಂಬ ಆಸೆ ಇದೆ. ಅದನ್ನು ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಮಾಜಿ ಅಧ್ಯಕ್ಷ D ಕೃಷ್ಣೇಗೌಡ ಮಾತನಾಡಿ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಅಭಿನಂದಿಸುವುದಾಗಿ ತಿಳಿಸಿದರು. UC ಶೇಖರ್ ಅವರು ಉಮ್ಮಡಳ್ಳಿರವರು ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಅಕ್ಕಿಯಬಾಳ್ ಗ್ರಾಮದ ಭೋಜನಾಯಕ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಆಡಳಿತ ಮಂಡಳಿ ಪರವಾಗಿ, ಜಿಲ್ಲೆಯ ರೈತರ ಪರವಾಗಿ, ಸಹಕಾರಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ಸಂದರ್ಭದಲ್ಲಿ ನಿರ್ದೇಶಕರಾದ D ಕೃಷ್ಣೇಗೌಡ, S ನಾಗೇಂದ್ರ, SB ಸಿದ್ದರಾಮೇಗೌಡ, KN ಕೃಷ್ಣೇಗೌಡ, B ಪುಟ್ಟಬಸವೇಗೌಡ, KG ತಮ್ಮಣ್ಣ, K ಮಹೇಶ್, ಪುಟ್ಟಲಿಂಗಮ್ಮ, BS ರಾಮಚಂದ್ರ ಇತರರು ಸೇರಿದಂತೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಅಭಿನಂದಿಸಿದರು. ಕರ್ನಾಟಕ ಸ್ಟೇಟ್ ರೈಫಲ್ ಅಸೋಸಿಯೇಷನ್ ವತಿಯಿಂದ ಬೆಂಗಳೂರಿನ ಸಾಯಿ ಶೂಟಿಂಗ್ ರೇಂಜ್ನಲ್ಲಿ ನಡೆಯುತ್ತಿರುವ 12ನೇ ಶೂಟಿಂಗ್ ಸ್ಪರ್ಧೆಯಲ್ಲಿ ಮೈಸೂರು ಶೂಟಿಂಗ್ ಕ್ಲಬ್ ಶೂಟರ್ಗಳು 3 ವೈಯಕ್ತಿಕ ಪದಕಗಳನ್ನು ಮುಡಿಗೇರಿಸಿಕೊಂಡು ಕೀರ್ತಿ ತಂದಿದ್ದಾರೆ. ಮೈಸೂರು ಕ್ಲಬ್ನ 6 ಶೂಟರ್ಗಳು ಪ್ರಥಮ ಬಾರಿಗೆ 177 ಮತ್ತು 50 ಮೀಟರ್ ಫೈರ್ ರೈಫಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ದಕ್ಷಿಣ ವಲಯಕ್ಕೆ ಆಯ್ಕೆಯಾಗಿದ್ದಾರೆ. ಮೈಸೂರು ಶೂಟಿಂಗ್ ಕ್ಲಬ್ನಲ್ಲಿ ಕಳೆದ 2 ತಿಂಗಳಿಂದ ತರಬೇತಿ ಪಡೆಯುತ್ತಿದ್ದ JSS ಮಹಿಳಾ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ಮಂಡ್ಯದ MS ಪುಣ್ಯ ಸ್ಪರ್ಧೆಯಲ್ಲಿ ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನು ಗಳಿಸಿ ವಿಜೇತರಾಗಿದ್ದಾರೆ. ಮೈಸೂರಿನ PUC ವಿದ್ಯಾರ್ಥಿನಿ P ವರ್ಚಿಣಿ ಕಂಚಿನ ಪದಕ ಗಳಿಸಿ ಕೀರ್ತಿ ತಂದಿದ್ದಾರೆ. ಶೂಟರ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ಹಾಸನದ ತನೇಚಂದ್ರ, ನಂದಿತಾ, ರವಿಚಂದ್ರ, ಕಾವ್ಯ, ಬೆಂಗಳೂರಿನ ಚೇತನ ಉಪಲಕ್ಷ್ಮಿ ಉತ್ತಮ ಪ್ರದರ್ಶನ ನೀಡಿ ದಕ್ಷಿಣ ವಲಯಕ್ಕೆ ಆಯ್ಕೆಯಾಗಿದ್ದಾರೆ. ಇತಿಹಾಸದಲ್ಲೇ ಪ್ರಥಮ ಸಾಧನೆ ವಿಕಲಚೇತನರಾದರೂ ಯುವಕರಿಗೆ ಸ್ಫೂರ್ತಿಯ ಸೆಲೆಯಾಗಿರುವ ಪ್ಯಾರಾ ಶೂಟರ್ BR ದರ್ಶನ್ ಕುಮಾರ್ ರೈಫಲ್ ಶೂಟಿಂಗ್ನಲ್ಲಿ ಆಸಕ್ತಿ ಹೊಂದಿರುವ ಸಾಹಸಿಗಳಿಗೆ ಉತ್ತಮ ತರಬೇತಿ ನೀಡಿ ಕರ್ನಾಟಕ ಸ್ಟೇಟ್ ರೈಫಲ್ ಅಸೋಸಿಯೇಷನ್ ವತಿಯಿಂದ ಬೆಂಗಳೂರಿನ ಸಾಯಿ ಶೂಟಿಂಗ್ ರೇಂಜ್ನಲ್ಲಿ ನಡೆದ ಸ್ಪರ್ಧೆಯಲ್ಲಿ ಎಲ್ಲ ಸ್ಪರ್ಧೆಗಳನ್ನು ದಕ್ಷಿಣ ವಲಯಕ್ಕೆ ಆಯ್ಕೆಯಾಗುವಂತೆ ಮಾಡುವ ಮೂಲಕ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯದ ಸೇವೆಗೆ ಮತ್ತೊಮ್ಮೆ ಅವಕಾಶ ಕಲ್ಪಿಸುವಂತೆ ವೀರಶೈವ ಲಿಂಗಾಯತ ಮಹಾಸಭಾ KR ಪೇಟೆ ತಾಲೂಕು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ VS ಧನಂಜಯ್ ಕುಮಾರ್ ಅವರು ಮನವಿ ಮಾಡಿದ್ದಾರೆ. ಸ್ವರ್ಣವಾಹಿನಿಯೊಂದಿಗೆ ಮಾತನಾಡಿದ ಧನಂಜಯ್ ಕುಮಾರ್ ಅವರು
ತಾವು ಮತ್ತೆ ಕೇರ್ಪೇಟೆ ತಾಲೂಕು ಘಟಕದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು, ತಮ್ಮೊಂದಿಗೆ 7 ಜನ ಪುರುಷರು ಮತ್ತು 6 ಮಂದಿ ಮಹಿಳೆಯರು ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಆದ್ದರಿಂದ ನಮ್ಮ ತಂಡವನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ಸಮುದಾಯದ ವಿದ್ಯಾರ್ಥಿ ನಿಲಯ ಮತ್ತು ಬಸವೇಶ್ವರ ಭವನ ನಿರ್ಮಾಣ ಆಗಬೇಕಾಗಿದೆ. ಶಾಸಕ ಮಂಜು ಹಾಗೂ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರ ಸಹಕಾರವೂ ಸಿಗುತ್ತದೆ. ಆದ ಕಾರಣ ನಮ್ಮ ಮನವಿಗೆ ಸ್ಪಂದಿಸಿ ನಮ್ಮ ತಂಡವನ್ನು ಬೆಂಬಲಿಸಬೇಕು ಅಂತ ವಿನಂತಿ ಮಾಡಿಕೊಂಡರು. ನಾನು ಸಮುದಾಯಕ್ಕೆ ಯಾವುದೇ ಕಪ್ಪುಚಿಕೆ ಬಾರದಂತೆ ನಿಮ್ಮ ಮನೆಯ ಮಗನಾಗಿ ಕೆಲಸ ಮಾಡುತ್ತೇನೆ. ಆದ್ದರಿಂದ ಮತ್ತೊಮ್ಮೆ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡುವಂತೆ ವೀರಶೈವ ಲಿಂಗಾಯತ ಸಮಾಜದವರಲ್ಲಿ ಮನವಿ ಮಾಡಿಕೊಂಡರು. ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಸಮಸ್ತ ವೀರಶೈವ ಲಿಂಗಾಯತ ಮತದಾರರ ಬಂಧುಗಳಲ್ಲಿ ನಿಮ್ಮ VS ಧನಂಜಯ ಕುಮಾರಾದ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳುವುದೇನೆಂದರೆ, ಈ ಬಾರಿ ನಾನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುತ್ತೇನೆ. ಹಾಗೆಯೇ ನನ್ನ ಜೊತೆ 13 ಜನ ಪುರುಷ ನಿರ್ದೇಶಕರು ಹಾಗೂ 6 ಜನ ಮಹಿಳಾ ನಿರ್ದೇಶಕರು ಸಹ ಸ್ಪರ್ಧೆ ಮಾಡಿರುತ್ತಾರೆ. ಈ ನಿಟ್ಟಿನಲ್ಲಿ ತಾಲೂಕಿನಲ್ಲಿ ನಮ್ಮ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿರುವ ಸುಮಾರು 12 ರಿಂದ 13 ಕೋಟಿ ಬೆಲೆ ಬಾಳುವ ನಿವೇಶನ ಹಾಗೂ ಅರ್ಧಕ್ಕೆ ನೆನೆಗುದಿಗೆ ಬಿದ್ದಿರುವ ವೀರಶೈವ ಲಿಂಗಾಯತ ವಿದ್ಯಾರ್ಥಿ ನಿಲಯ ಹಾಗೂ ಬಸವೇಶ್ವರ ಭವನದ ಕಟ್ಟಡದ ಕಾಮಗಾರಿಗಳು ಮುಕ್ತಾಯವಾಗಬೇಕಿದೆ. ಈ ನಿಟ್ಟಿನಲ್ಲಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್.ಡಿ. ಮಂಜಣ್ಣನವರ ಸಹಕಾರ 100ಕ್ಕೆ 100 ಮಟ್ಟದ ಸಹಕಾರ ನನಗೆ ಸಿಗುತ್ತೆ. ಹಾಗೂ ಮನೆ ಗೌರವಾನ್ವಿತ ಸಂಸದರು ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಸಾಹೇಬ್ರವರ 100ಕ್ಕೆ 100 ರೀತಿಯ ಸಹಕಾರ ನನಗೆ ಸಿಗುತ್ತೆ. ಈ ನಿಟ್ಟಿನಲ್ಲಿ ತಾಲೂಕಿನ ಎಲ್ಲ ನಮ್ಮ ವೀರಶೈವ ಲಿಂಗಾಯತ ಬಂಧುಗಳು ದಯಮಾಡಿ ನನ್ನ ಒಂದು ಮನವಿಯನ್ನು ಪುರಸ್ಕರಿಸಿ ನನ್ನನ್ನು ಅಂದರೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ನನ್ನನ್ನು ಮತ್ತು ನನ್ನ ತಂಡದಲ್ಲಿ ಸ್ಪರ್ಧಿಸಿರುವ ಎಲ್ಲ ನಿರ್ದೇಶಕರನ್ನು ಕೂಡ ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸುವುದರ ಮೂಲಕ ನನ್ನ ಜಯಿಸಿದರನ್ನಾಗಿ ಮಾಡಿ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸೇವೆಯನ್ನು ಮಾಡಲು ನನಗೆ ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಡಬೇಕು ಎಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಹಾಗೂ ವೀರಶೈವ ಲಿಂಗಾಯತ ಸಮಾಜದ ಒಂದು ಘನತೆ ಗೌರವವನ್ನು ಇವತ್ತು ಯಾವ ರೀತಿ ನಾನು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ತಂದಿದ್ದೇನೆ, ಅದೇ ರೀತಿ ಕೂಡ ಕಾಪಾಡಿಕೊಂಡು ಹೋಗ್ತೇನೆ ಅಂತಕ್ಕಂಥದ್ದನ್ನು ಹೇಳುತ್ತಾ, ವೀರಶೈವ ಲಿಂಗಾಯತ ಸಮುದಾಯದ ಬಂಧುಗಳಿಗೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ಕೂಡ ಕಪ್ಪು ಚುಕ್ಕೆ ಬರದಾಗೆ ನಡ್ಕೋತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಾವು ನಿಮ್ಮ ಮನೆ ಮಗನನ್ನು ಆಶೀರ್ವದಿಸಬೇಕು, ಸಹಕರಿಸಬೇಕು ಮತ್ತು ಕೆಲಸ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೃಷ್ಣರಾಜಸಾಗರ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಹಿನ್ನೆಲೆ ಕನ್ನಂಬಾಡಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಜಿಲ್ಲಾಧಿಕಾರಿ. ಸೂಕ್ತ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ. ಭಾನುವಾರ ಕೆಆರ್ಪೇಟೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿಗೆ ಅಭಿನಂದನೆ. ಶಾಸಕ ಎಚ್.ಡಿ. ಮಂಜು ನೇತೃತ್ವದಲ್ಲಿ ಅದ್ದೂರಿ ಕಾರ್ಯಕ್ರಮ ಆಯೋಜನೆ. 40,000 ಮಂದಿ ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆ. ಮಂಡ್ಯದಲ್ಲಿ ಗಾಳಿಪಟ ಹಾರಾಟ ಸ್ಪರ್ಧೆ. ವಿವಿಧ ಚಿತ್ತಾರದ ಗಾಳಿಪಟ ಹಾರಿಸಿ ಸಂಭ್ರಮಿಸಿದ ಚಿಣ್ಣರು. ವಿವಿಧ ಸಂಘಟನೆಗಳ ಕಾರ್ಯಕ್ಕೆ ಗಣ್ಯರ ಮೆಚ್ಚುಗೆ. 20 ವರ್ಷಗಳಿಂದ ಶಾಪಗ್ರಸ್ತವಾದ ಕೂಡಲಕುಪ್ಪೆ ಗ್ರಾಮ. ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ಗ್ರಾಮಸ್ಥರು ರಸ್ತೆಯಲ್ಲಿ ನಾಟಿ ಮಾಡಿ ಪ್ರತಿಭಟನೆ. ಡಾಕ್ಟರ್ ಸುಭಾಷ್ ಪಾಳೇಕರ್ ಜನ್ಮದಿನದ ಪ್ರಯುಕ್ತ ರೈತರಿಗೆ ಸಸಿ ವಿತರಣೆ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯರಿಂದ ಚಾಲನೆ. ಜಿಲ್ಲೆಯಲ್ಲಿ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಲು ದಿನೇಶ್ ಗೂಳಿಗೌಡ ಸಲಹೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ, ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.